ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶ 2024-25ನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನು ಬ್ಯಾಡ್ ನ್ಯೂಸ್ ಅಂತ ಸಂಪೂರ್ಣ ಮಾಹಿತಿ ಇದರಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಎಂಡ್ ತನಕ ನೋಡಿ ಫ್ರೆಂಡ್ಸ್, ಮಾಹಿತಿ ಇಷ್ಟ ಆಗುತ್ತೆ ನಿಮಗೆ. ಫ್ರೆಂಡ್ಸ್, ನಿಮಗೆಲ್ಲ ತಿಳಿದ್ರಾಗೆ 24-25ನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿಗೆ ಆಲ್ರೆಡಿ ಈಗ ಮಾರ್ಚ್ 31ರೊಳಗಾಗಿ ಬಜೆಟ್ ರಿಲೀಸ್ ಮಾಡಿದ್ರು. ಅದು ಲಾಸ್ಟ್ ಇಯರ್ ಸ್ಟೂಡೆಂಟ್ಸ್ಗಳಿಗೆ ಎಲ್ಲ ಪೆಂಡಿಂಗ್ ಇರ್ತಕ್ಕಂಥ ಅಮೌಂಟ್ ರಿಲೀಸ್ ಮಾಡಿದ್ರು. ಈ ವರ್ಷದ ಬಜೆಟ್ ಇನ್ನೂ ಕೂಡ ರಿಲೀಸ್ ಆಗಿಲ್ಲ ಫ್ರೆಂಡ್ಸ್. ಆದ ಕಾರಣ ಏನಪ್ಪ ಅಂದರೆ ನಿಮ್ಮದು ತಾಲೂಕು ಆಫೀಸರ್ ವೆರಿಫಿಕೇಷನ್ ಪೆಂಡಿಂಗ್ ಕೂಡ ಇದೆ. ಮತ್ತು ಅದ್ರ ಜೊತೆಗೆ ವಿದ್ಯಾರ್ಥಿಗೆ ಇನ್ನೊಂದು ಏನಪ್ಪ ಅಂದರೆ, ಯಾರು ಆಲ್ರೆಡಿ ಈಗ ಡಿಸೆಂಬರ್ 20, 2024 ನಂತರ ಅರ್ಜಿ ಸಲ್ಲಿಸ್ತಾ ಇದ್ದಾರೆ, ಅವ್ರದ್ದು ಓನ್ಲಿ ಫೀ ಕನ್ಸೆಷನ್ ಅಮೌಂಟಿಗೆ ಮಾತ್ರ, ಫೀ ರಿಂಬರ್ಸ್ಮೆಂಟ್ ಅಮೌಂಟಿಗೆ ಮಾತ್ರ ಅಮೌಂಟ್ನ ರಿಲೀಸ್ ಮಾಡ್ತಾರೆ. ಅದನ್ನು ಬಿಟ್ಟರೆ ವಿದ್ಯಾಸಿರಿ ಇರ್ಬೋದು, ಮೇಂಟೆನೆನ್ಸ್ ಅಮೌಂಟ್ ಇರ್ಬೋದು, ಬೇರೆ ಯಾವುದೇ ಅಮೌಂಟ್ನು ಕೂಡ ರಿಲೀಸ್ ಮಾಡೋದಿಲ್ಲ ಅಂತ ಅಪ್ಡೇಟ್ ಕೂಡ ಬಂದಿದೆ ಫ್ರೆಂಡ್ಸ್. ಸೊ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಕೂಡ ಮಾಡಿದರೆ, ಯಾವುದೇ OBC ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಡಿಸೆಂಬರ್ 20, 2024 ನಂತರ ಅರ್ಜಿ ಏನಾದರೂ ಸಲ್ಲಿಕೆ ಮಾಡಿದರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಕೂಡ ವಿದ್ಯಾಸಿರಿ ಹಣ ಬರೋದಿಲ್ಲ. ಆಮೇಲೆ ಅವರ ಅರ್ಜಿನ ನಾವು ಓನ್ಲಿ ಫೀ ರಿಂಬರ್ಸ್ಮೆಂಟ್ ಅಮೌಂಟಿಗೆ ಮಾತ್ರ ಕನ್ಸಿಡರ್ ಮಾಡ್ತೀವಿ ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಫ್ರೆಂಡ್ಸ್. ಸೊ ಹಾಗಾಗಿ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಕೇಳ್ತಾ ಇದ್ರು, ಸರ್ ನಮ್ಮದು ವಿದ್ಯಾಸಿರಿ ಅಮೌಂಟ್ ಬರುತ್ತೋ ಅಥವಾ ಇಲ್ಲ ಅಂತ. ನೀವೇನಾದರೂ ಡಿಸೆಂಬರ್ 20 ಆನ್ವರ್ಡ್ಸ್ ಅರ್ಜಿ ಸಲ್ಲಿಕೆ ಮಾಡಿದರೆ ನಿಮಗೆ ಯಾವುದೇ ಕಾರಣ ಕೂಡ ಹಣ ಬರೋದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು. ವಿದ್ಯಾಸಿರಿ ಹಣ ಮಾತ್ರ ಬರಲ್ಲ, ಫೀ ಕನ್ಸೆಷನ್ ಅಮೌಂಟ್ ಕೂಡ ಬರುತ್ತೆ. ಈಗ ಆಲ್ರೆಡಿ ಸಾಕಷ್ಟು ಮಂದಿ ವಿದ್ಯಾರ್ಥಿ ಕೂಡ ಬಂದಿದೆ. ಇಲ್ಲಿ ಚೆಕ್ ಕೂಡ ಮಾಡ್ಕೋಬೋದು. ಏನಪ್ಪ ಅಂದರೆ ತಾಲೂಕು ಆಫೀಸರ್ ವೆರಿಫಿಕೇಷನ್ ಕೂಡ ಇನ್ನೂ ಕೂಡ ಆಗಿಲ್ಲ ಫ್ರೆಂಡ್ಸ್. ಮತ್ತು ಅದ್ರ ಜೊತೆಗೆ ಅಪ್ಲಿಕೇಶನ್ ವೆರಿಫೈಡ್ ನೋ ಅಂತ ಇದೆ. ಸೊ ಹಾಗಾಗಿ ವಿದ್ಯಾರ್ಥಿಗಳದ್ದು ಈ ಥರ ಇತ್ತಂದರೆ ಅವರು ಓನ್ಲಿ ಫೀ ಕನ್ಸೆಷನ್ ಅಮೌಂಟ್ ಕೂಡ ಮಾತ್ರ ಕನ್ಸಿಡರ್ ಮಾಡ್ತಾರೆ, ಅದನ್ನು ಬಿಟ್ಟರೆ ಬೇರೆ ಕನ್ಸಿಡರ್ ಮಾಡಲ್ಲ ಅಂತ ಕೂಡ ಕ್ಲಿಯರಾಗಿ ಮೆನ್ಷನ್ ಮಾಡಿದರೆ. ಸೊ ಯಾರ್ಯಾರು ವಿದ್ಯಾರ್ಥಿಗಳು ನೀವು ಅರ್ಜಿ ಸಲ್ಲಿಕೆ ಮಾಡಿದ್ರೆ ಅಂದರೆ ತಪ್ಪದೆ ಏನಪ್ಪ ಅಂದರೆ ನಿಮ್ಮದು ಡೇಟ್ನ ಯಾವ ಡೇಟಿಗೆ ಚೆಕ್ ಮಾಡ್ಕೊಂಡಿರೋ ಒಂದು ಸಾರಿ ಕ್ಲಿಯರಾಗಿ ಮೆನ್ಷನ್ ಮಾಡ್ಕೊಳ್ಳಿ. ಮತ್ತು ಅದ್ರ ಜೊತೆಗೆ ನಿಮ್ದು ಏನಾದರೂ ಈ ಥರ ಇತ್ತಂದರೆ ಅಪ್ಲಿಕೇಶನ್ನ ವೆರಿಫಿಕೇಷನ್ ನೋ ಅಂತ ಇತ್ತಂದರೆ, ಸೊ ಅದೇನಪ್ಪ ಅಂದರೆ ತಾಲೂಕು ಆಫೀಸರ್ ವೆರಿಫಿಕೇಷನಲ್ಲಿ ಆಗಿಲ್ಲ ಅಂದರೆ ನಿಮ್ಮದು ಹಣ ರಿಲೀಸ್ ಆಗೋದು ಡೌಟ್ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ಕೂಡಲೇ ನಿಮ್ದು ಏನಾದರೂ ಅಪ್ಲಿಕೇಶನ್ ವೆರಿಫಿಕೇಷನ್ ಸ್ಟೇಟಸ್ನಲ್ಲಿ ನೋ ಅಂತ ಇತ್ತಂದರೆ, ಸೊ ಅವಾಗ ಏನು ಮಾಡಬೇಕಂದ್ರೆ ವಿದ್ಯಾರ್ಥಿಗಳು ಕೂಡಲೇ ನಿಮ್ಮ ಹತ್ತಿರ ತಾಲೂಕು ಆಫೀಸರ್ ವಿಸಿಟ್ ಮಾಡಬೇಕು. ಮತ್ತು ತಾಲೂಕು ಆಫೀಸರ್ ಕೂಡ ಕ್ಲಿಯರಾಗಿ ಹೇಳಿದ್ದಾರೆ, ಏನಪ್ಪ ಅಂದರೆ ಡಿಸೆಂಬರ್ 20 ನೋಟಿಸ್ ಬಂದಂಥ ವಿದ್ಯಾರ್ಥಿಗಳು ನಾವು ವಿದ್ಯಾಸಿರಿ ಮೇಂಟೆನೆನ್ಸ್ ಅಮೌಂಟ್ ರಿಲೀಸ್ ಮಾಡಲಿಕ್ಕೆ ಕನ್ಸಿಡರ್ ಮಾಡೋದಿಲ್ಲ, ಓನ್ಲಿ ಏನಪ್ಪ ಅಂದರೆ ಫೀ ರಿಂಬರ್ಸ್ಮೆಂಟ್ ಅಮೌಂಟ್ ಮಾತ್ರ ಕನ್ಸಿಡರ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೂಡ ಕೇಳ್ತಾಯಿದ್ರು. ಸೊ ಹಾಗಾಗಿ ನಿಮ್ಗೆ ಏನಾದ್ರು ಡೌಟ್ಸ್ಗಳು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ಅದ್ರ ಜೊತೆಗೆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೂಡ ಜಾಯ್ನ್ ಆಗಿ, ಹಾಗೆ ಇನ್ಸ್ಟಾಗ್ರಾಮ್ ಕೂಡ ಮೆಸೇಜ್ ಮಾಡಿ, ತಪ್ಪದೆ ರಿಪ್ಲೈ ಕೂಡ ಮಾಡ್ತೀನಿ. ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಲೇಟೆಸ್ಟ್ ಆಗಿರ್ತಕ್ಕಂಥ ಎಲ್ಲ ಅಪ್ಡೇಟ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಹಾಗೆ ಈ ವಿಡಿಯೋದ ಮಾಹಿತಿ ಇಷ್ಟ ಆಗಿ ಅಂತ ಭಾವಿಸ್ತಾ ಇದ್ದೀನಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.